Hi, I am 𝗵𝗵𝗶𝗀𝗃. I am the CEO of 𝗪𝗶 Steel, Texas. ನಾನು ಪುನೀತಣ್ಣ ಶಿವಣ್ಣನವರ ಅಭಿಮಾನಿ. ಕಾಫಿನಾಡು ಚಂದು ಮಾಡ್ತಿರುವ ನಮಸ್ಕಾರಗಳು. ಹಾಯ್ ಫ್ರೆಂಡ್, ನಮಸ್ಕಾರ. ಎಲ್ಲರಿಗೂ 𝗪𝗵 ಸ್ಟುಡಿಯೋ ಎಡಿಟಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಈ ವಿಡಿಯೋದಲ್ಲಿ ನಾನು ಫುಲ್ ಪ್ರಿಸೆಟ್ನ ನಿಮ್ಗೆ ಕೊಡ್ತಾ ಇದ್ದೀನಿ. ನೀವು ಇಲ್ಲಿ ನಾನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕೆಲವೊಂದಿಷ್ಟು ವಿಡಿಯೋಗನ್ನೇ ಅವ್ರದ್ದು ಎಕ್ಸ್ಚೇಂಜ್ ಮಾಡಬೇಕು. ಯಾಕಂದರೆ ನಾನು ಈ ವಿಡಿಯೋದಲ್ಲಿರೋ ಪ್ರತಿಯೊಂದು ಎಫೆಕ್ಟ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋದರೆ ತುಂಬ ಟೈಮ್ ತೊಗೊಳುತ್ತೆ. ನಾನೇ ಈ ವಿಡಿಯೋನ ಮಾಡೋಕ್ಕೆ 3 ದಿವಸ ತೊಗೊಂಡಿದ್ದೀನಿ. ನಿಮಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ 3 ಗಂಟೆ ಬೇಕಾಗುತ್ತೆ. ಆ ಕಾರಣದಿಂದ ಇದರಲ್ಲಿ ಕೆಲವೊಂದಿಷ್ಟು ಸಿಂಪಲ್ಲಾಗಿ ನಾನು ವಿಡಿಯೋಗಳನ್ನ ಮಾತ್ರ ಅವ್ರದ್ದು ಎಕ್ಸ್ಚೇಂಜ್ ಮಾಡಬೇಕು. ಇದರಲ್ಲಿ ನಾನು ಏನೇನು ಯೂಸ್ ಮಾಡಿದ್ದೀನಿ, ನಾನು ಫುಲ್ ಪ್ರಿಸೆಟ್ನ ಕೊಟ್ಟಿರ್ತೀನಿ. ಅದರಲ್ಲಿ ನೀವು ಬೇಕಾದರೆ ನಾನು ಏನೇನು ಎನಿಮೇಷನ್ನ ಮತ್ತು ಎಫೆಕ್ಟ್ಸ್ನ ಯೂಸ್ ಮಾಡಿದ್ದೀನಿ ನೀವು ಪ್ರತಿಯೊಂದು ಕೂಡ ಚೆಕ್ ಮಾಡ್ಕೋಬೋದು. ನಾನು ಏನನ್ನೂ ರಿಮೂವ್ ಮಾಡದೆ ಕಂಪ್ಲೀಟಾಗಿ ನಿಮಗೆ ಪ್ರಿಸೆಟ್ನ ಕೊಟ್ಟಿರ್ತೀನಿ. ಓಕೆ, ಫಸ್ಟ್ಗೆ ಪ್ರಿಸೆಟ್ನ ಡೌನ್ಲೋಡ್ ಮಾಡೋದನ್ನ ತೋರಿಸ್ತೀನಿ. ಅದಾದಮೇಲೆ ಮುಂದೆ ಏನು ಮಾಡಬೇಕಂತ ನಾನು ಹೇಳ್ತೀನಿ. ಓಕೆ, ಪ್ರಿಸೆಟ್ನ ಡೌನ್ಲೋಡ್ ಮಾಡೋಕ್ಕೆ ಗೂಗಲ್ ಅಥವಾ ಕ್ರೋಮ್ ಬ್ರೌಸರಲ್ಲಿ ಹೋಗ್ಬಿಟ್ಟು ನೀವು 𝗪𝗵 ಸ್ಟುಡಿಯೋ ಎಡಿಟಿಂಗ್.com ಅಂತ ಸರ್ಚ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇವಾಗ ನಾನು ನೋಡ್ತಿರ್ಬೋದು 𝗪𝗵 ಸ್ಟುಡಿಯೋ ಎಡಿಟಿಂಗ್ ಅಂತ ಸರ್ಚ್ ಮಾಡಿದ್ದೀನಿ. ಇಲ್ಲಿ ಸರ್ಚ್ ಮಾಡಾದ್ಮೇಲೆ ಫಸ್ಟಿಗೆ ನಮ್ಮ ಒಂದು ವೆಬ್ಸೈಟ್ ಬರುತ್ತೆ. ಈ ವೆಬ್ಸೈಟಲ್ಲಿ ನೀವು ಎಂಟ್ರ್ ಆದಮೇಲೆ ನಿಮಗೆ ಈ ರೀತಿ ಇಲ್ಲಿ ಇಮೇಜ್ಗಳು ಕಾಣುತ್ತೆ. ಅಂದರೆ ಈ ವಿಡಿಯೋ ಪ್ರಿಸೆಟ್ ಬೇಕಾದರೆ ಈ ವಿಡಿಯೋ ಇಮೇಜ್ ಮೇಲೆ ಇರುತ್ತೆ. ಸಿಂಪಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಕ್ಲೋಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇರುತ್ತೆ ಆ್ಯಡ್ಸ್ ಏನಾದರೂ ಬಂದರೆ. ಅದಾದಮೇಲೆ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದಾದಮೇಲೆ ನಿಮಗಲ್ಲೊಂದು ಆಪ್ಷನ್ ಸಿಕ್ಬಿಡುತ್ತೆ ಬುಕ್ಮಾರ್ಕ್ ಪ್ರಿಸೆಟ್ ಅಂತ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಫುಲ್ ಪ್ರಿಸೆಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು XML ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಹಾಗೆ ಪ್ರಿಸೆಟ್ ಅಂದರೆ ಪೂರ್ತಿ ಎಲ್ಲ ಬಂದಿರ್ತಲ್ಲ, ನಾನು ಮೊದಲು ಕೊಡ್ತಾಯಿದ್ದೆ ಆ ರೀತಿ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು. ನಿಮ್ಗೆ ಯಾವ್ದು ಇಂಪೋರ್ಟ್ ಆಗುತ್ತೆ ಅದನ್ನ ಯೂಸ್ ಮಾಡ್ಕೊಳ್ಳಿ. ನಾನು ಎರಡು ಕೊಟ್ಟಿರ್ತೀನಿ, ನಿಮ್ಗೆ ಯಾವ್ದು ಯೂಸ್ ಆಗುತ್ತೆ ನನಗದು ಗೊತ್ತಿಲ್ಲ. ನೀವು ಯಾವ್ದು ಬೇಕೋ ಅದನ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಇದಾದಮೇಲೆ ಇವಾಗ ಲೈಟ್ ಮೋಷನಲ್ಲಿ ಬನ್ನಿ. ಓಕೆ, ಆಗ ನೋಡ್ತಾ ಇದ್ರೆ ಕಾಫಿನಾಡು ಚಂದು ವಿಡಿಯೋ ಬೈ 𝗪𝗵 ಅಂತ ಇದೆಯಲ್ಲ, ಈ ಒಂದು ಪ್ರಿಸೆಟ್ ನಾನು ನಿಮ್ಗೆ ಕೊಟ್ಟಿರ್ತೀನಿ. ಇಲ್ಲಿ ಬೇಕಾದ್ರೆ ನೋಡ್ತಿರ್ಬೋದು ಟೋಟಲ್ ಮೀಡಿಯಾ ಸೈಜ್ 25 MB ಇದೆ. ಆ ಕಾರಣದಿಂದ ಇದು ಪ್ರಿಸೆಟ್ ಲಿಂಕ್ ಥರ ಬರುತ್ತಲ್ಲೋ ನಂಗೆ ಗೊತ್ತಿಲ್ಲ. ಟ್ರೈ ಮಾಡ್ತೀನಿ ಎರಡು ಕೊಡೋಕ್ಕೆ. ಆದರೂ XML ಕೊಟ್ಟಿರ್ತೀನಿ. ಯಾಕಂದರೆ ಕೆಲವ್ರಿಗೆ ಗೊತ್ತು ಇದು ಇಂಪೋರ್ಟ್ ಆಗೋಲ್ಲ ಅಂತ. ಆ ಕಾರಣದಿಂದ XML ಕೂಡ ಕೊಟ್ಟಿರ್ತೀನಿ. ಈ ಪ್ರಿಸೆಟ್ನ ನೀವು ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಸ್ಟಾರ್ಟಿಂಗ್ ಕನ್ವರ್ಜೇಷನ್ ಏನಿದೆಯಲ್ಲ, ಇಲ್ಲಿ ಫಸ್ಟ್ಗೆ ಏನಿದೆ ನೋಡಿ, ಇದು ನಾನು ಆಲ್ರೆಡಿ ಒಂದು ಬೇರೆ ಪ್ರಿಸೆಟಲ್ಲಿ ಮಾಡಿದ್ದೀನಿ. ಅಂದರೆ ಇದನ್ನು ಕೂಡ ಕೊಡೋಕೆ ಹೋದರೆ ಮತ್ತೆ ಸೈಜ್ ಜಾಸ್ತಿ ಆಗುತ್ತೆ. ಇದು ನಾನೊಂದು ವೀಡಿಯೋ ಟೈಪಲ್ಲಿ ಕೊಟ್ಟಿರ್ತೀನಿ. ಜಸ್ಟ್ ಈ ಒಂದು ವೀಡಿಯೋ ಕ್ಲಿಪ್ನ ನೀವು +ಕ್ಕೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನೋಡ್ತಿರ್ಬೋದು ಈ ಒಂದು ವೀಡಿಯೋ ಕ್ಲಿಪ್ನ ಡಿಲೀಟ್ ಮಾಡಿದ್ರೆ ಪೂರ್ತಿ ವೀಡಿಯೋ ಡಿಲೀಟ್ ಆಗಿಬಿಡುತ್ತೆ. ಅಂದರೆ ಸ್ಟಾರ್ಟಿಂಗ್ ಎಲ್ಲಿವರೆಗೂ ಅಂದರೆ 7 ಸೆಕೆಂಡ್ವರೆಗೂ ಈ ಒಂದು ವೀಡಿಯೋ ಕ್ಲಿಪ್ ಇರುತ್ತೆ. ಅದಾದಮೇಲೆ ಮುಂದೆ ಏನು ಬರುತ್ತಲ್ಲ, ಇಲ್ಲಿ ನಿಮ್ಮ ಒಂದು ಕಾಫಿನಾಡು ಚಂದು ಅವ್ರ ವೀಡಿಯೋ ಏನು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ನಿಮಗೆ ಕೆಳಗಡೆಯಲ್ಲಿ ಎಫೆಕ್ಟ್ಸು ಮತ್ತು ಮೇಲೆ ಇಲ್ಲಿ ಬಾರ್ಸ್ ಎನಿಮೇಷನ್ ಎಲ್ಲ ಇರುತ್ತೆ. ಓಕೆ, ಆವಾಗ ನಿಮಗೆ ಇಲ್ಲಿ XML ಇಂಪೋರ್ಟ್ ಮಾಡ್ಕೊಂಡವ್ರಿಗೆ ಏನಾಗುತ್ತೆ ಅಂದರೆ ಇಲ್ಲಿ ವೀಡಿಯೋಗಳು ಬರೋಲ್ಲ ಕೆಳಗಡೆ. ಅವ್ರು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ನೋಡ್ತಿರ್ಬೋದು. ಇಲ್ಲಿ ಕೆಳಗಡೆ ಬಂದಾದಮೇಲೆ ನಿಮಗೆ ಇಲ್ಲಿ ಮೇಲೆ ನೋಡ್ತಿರ್ಬೋದು ನೇಮ್ ಕಾಣುತ್ತೆ. ಲಾಸ್ಟಿಗೆ .mp4 ಅಂತ ಕಾಣುತ್ತಲ್ಲ. .mp4 ಅಂದರೆ ವೀಡಿಯೋ ಕ್ಲಿಪ್. ಆ ಟೈಮಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ನಿಮಗೆ ವೀಡಿಯೋ ಬಂದಿರಲ್ಲ, ಅವರು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಆಪ್ಷನ್ಗೆ ಹೋಗಿ ಆ ವೀಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದಾದಮೇಲೆ ಕೆಳಗಡೆ ಇಲ್ಲಿ ನೇಮ್ ಕಾಣಿಸುತ್ತೆ. ಇದ್ರ ನೇಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೀವೇನು ಮಾಡಿ ಅಂದರೆ ಆಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ನಾನು ನಿಮಗೆ ವೀಡಿಯೋ ಕ್ಲಿಪ್ಸ್ನ ಎಲ್ಲ ಕೊಟ್ಟಿರ್ತೀನಿ ವೆಬ್ಸೈಟಲ್ಲಿ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ನೀವು ಈ ರೀತಿ ಒಂದು ವೀಡಿಯೋ ಕ್ಲಿಪ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ +ಕ್ಕೆ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಓಕೆ, ಈ ರೀತಿ ನೀವು ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಒಂದು ವೀಡಿಯೋ ಆ್ಯಡ್ ಆಗುತ್ತೆ. ಇದೇ ರೀತಿ ನೀವು ಮುಂದೆ ಸೇಮ್ ನಾನು ನಿಮ್ಗೆ ಇಲ್ಲಿ ವೀಡಿಯೋ ಕ್ಲಿಪ್ಗಳನ್ನ ಇಲ್ಲಿ ಕೆಳಗಡೆ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇಲ್ಲೆಲ್ಲ ವೀಡಿಯೋ ಕ್ಲಿಪ್ಗಳನ್ನ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಮೇಲೆ ಕೆಲವೊಂದಿಷ್ಟು ಈ ರೆಕ್ಟ್ಯಾಂಗಲು ಇದೆಲ್ಲ ಇರುತ್ತಲ್ಲ, ಅದೇನು ಚೇಂಜ್ ಮಾಡ್ಕೋಬೇಡಿ, ಅದು ಆಟೋಮೆಟಿಕ್ಕಾಗಿ ಶೋ ಆಗುತ್ತೆ. ಅದಾದಮೇಲೆ ಇಲ್ಲಿ ನಾನು ಸೆಂಟ್ರಲ್ ಟೆಕ್ಸ್ಟ್ ಇದೆ ನೋಡ್ತಿರ್ಬೋದು. ಈ ಟೆಕ್ಸ್ಟು ಯಾರ ಹತ್ರ ಕನ್ನಡ ಫಾಂಟ್ ಇಲ್ಲ, ಕನ್ನಡ ಫಾಂಟ್ನ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ಟು ಈ ಟೆಕ್ಸ್ಟ್ ಕೂಡ ರಿಮೂವ್ ಆಗಿರುತ್ತೆ. ಬರ್ತಿರುತ್ತೆ, ಆದರೆ ಇಂಗ್ಲೀಷ್ ಟೈಪಲ್ಲಿ ಬರ್ತಿರುತ್ತೆ ಟೆಕ್ಸ್ಟು. ನೀವೇನು ಮಾಡಬೇಕಾಗುತ್ತೆ ಅಂದರೆ ಈ ಟೈಪಲ್ಲಿ ಬರ್ತಿರುತ್ತೆ. ನೀವು ಈ ರೀತಿ ಕನ್ನಡ ಫಾಂಟ್ನ ಸೆಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದು ಕನ್ನಡದಲ್ಲಿ ಕನ್ವರ್ಟ್ ಆಗುತ್ತೆ. ಓಕೆ, ಈ ರೀತಿ ನೀವು ಇಲ್ಲಿ ಫಾಂಟ್ನ ಚೇಂಜ್ ಮಾಡಬೇಕಾಗುತ್ತೆ. ಅದೇ ರೀತಿ ಕೆಳಗಡೆ ವೀಡಿಯೋ ಕ್ಲಿಪ್ಸ್ ಏನಿರುತ್ತಲ್ಲ, ಈ ವೀಡಿಯೋ ಕ್ಲಿಪ್ಸ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಲರ್ ಫಿಲಲ್ಲಿ ಹೋಗ್ಬಿಟ್ಟು ವೀಡಿಯೋ ಕ್ಲಿಪ್ಸ್ನ ಕೂಡ ಎಕ್ಸ್ಚೇಂಜ್ ಮಾಡ್ತಾ ಹೋಗಬೇಕಾಗುತ್ತೆ. ಅದೇ ರೀತಿ ನೀವು ಎಫೆಕ್ಟ್ಸ್ನ ನೋಡಬೇಕಂದ್ರೆ ಇಲ್ಲಿ ನಿಮಗೆಲ್ಲ ಎಫೆಕ್ಟ್ಸ್ನ ನೋಡೋಕ್ಕೆ ಸಿಗುತ್ತೆ. ನಾನು ಯಾವ್ದನ್ನ ಯೂಸ್ ಮಾಡಿದ್ದೀನಿ ಯಾವ್ದನ್ನ ಇಲ್ಲ ಅಂತ ಅದನ್ನೆಲ್ಲ ನೀವು ಆರಾಮಾಗಿ ಇಲ್ಲಿಂದ ಚೆಕ್ ಮಾಡ್ಕೋಬೋದು. ಅದಾದಮೇಲೆ ಎಂಡಲ್ಲಿ ಬಂದಾದಮೇಲೆ ಇಲ್ಲಿ ಗ್ರೂಪ್ 3 ಅಂತ ಇದೆಯಲ್ಲ, ಗ್ರೂಪ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಗ್ರೂಪಲ್ಲಿ ಹೋಗಿ ಅದಾದಮೇಲೆ ಇಲ್ಲಿ ನೀವು ಮತ್ತೆ 2 ಗ್ರೂಪ್ ಇದೆ. ಈ 2 ಗ್ರೂಪಲ್ಲಿ ಹೋಗ್ಬಿಟ್ಟು
ಇಲ್ಲಿ ಈ ವಿಡಿಯೋನ ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ. ಈ 2 ಗ್ರೂಪಲ್ಲಿ ಸೇಮ್ ಒಂದೇ ವಿಡಿಯೋನ ಹಾಕಿ ಬೇರೆ ಬೇರೆ ವೀಡಿಯೋ ಹಾಕೋಕ್ಕೆ ಹೋಗ್ಬೇಡಿ. ಅದು ಎಂಡಲ್ಲಿ ಬಂದುಬಿಟ್ಟು ಒಂದೇ ವೀಡಿಯೋ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಾರಣದಿಂದ ಒಂದೇ ವೀಡಿಯೋ ಕ್ಲಿಪ್ನ ಹಾಕಿ. ಓಕೆ, ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಓನ್ಲಿ ವಿಡಿಯೋ ಎಕ್ಸ್ಚೇಂಜ್ ಮಾತ್ರ ಎಕ್ಸ್ಪ್ಲೇನ್ ಮಾಡ್ಬೋದು. ಓಕೆ, ಪೂರ್ತಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋಣ. ಓಕೆ, ಈ ರೀತಿ ಮಾಡ್ಕೊಂಡ್ಬಿಟ್ಟು ನೀವು ವಿಡಿಯೋ ಕ್ಲಿಪ್ನ ಎಕ್ಸ್ಪೋರ್ಟ್ ಮಾಡ್ಕೋಬೋದು. ಓಕೆ, ಹಾಗೆ ಯಾರಾದರೂ ಕಂಪ್ಲೀಟಾಗಿ ವಿಡಿಯೋ ರೆಡಿ ಆದಮೇಲೆ ನಿಮ್ಮ ವಿಡಿಯೋ ಚೆನ್ನಾಗಿ ಕಾಣ್ತಾಯಿದ್ರೆ ನಂಗೆ ಮೆನ್ಷನ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ನಾನು ಕೂಡ ನಿಮ್ಮ ಸ್ಟೋರಿ ಹಾಕ್ತೀನಿ. ಓಕೆ, ಇವತ್ತಿನ ವಿಡಿಯೋ ಎಷ್ಟಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಯಾರೂ ಮರೆಯೋಕ್ಕೆ ಹೋಗಬೇಡಿ.